ಸಿರ್ಸಿ ರೋಡ್ ಹೆವಿ ಕನ್ಸ್ಟ್ರಕ್ಷನ್ ನಡೆದೈತಿಲ್ಲ. ಸಿರ್ಸಿಯಿಂದ ಹೊರಗೆ ಬಂದಿವಿ. ಆ ಕ್ಲೌಡ್ಸ್ ನೋಡು. ಬ್ಯಾಕ್ ಟು ಕೋಸ್ಟಲ್ ಹೈವೇ ಫೈನಲ್. ನಮ್ಮ ಭಟ್ಟರ ಮನೆ ಊಟ ಅಂತ ಏನೋ ಐತಿದೆ. ಫುಲ್ ಹ್ಯೂಮಿಡಿಟಿ, ವಾಟರ್ ಲೆವೆಲ್ ಜಾಸ್ತಿ ಆಗ್ತಾವ. ಹಲೋ, ಆನ್ ಆಗೈತಿ. ಓಕೆ, ಲೆಟ್ ಸ್ಟಾರ್ಟ್ 1 hour ರೈಡ್. ನಾ ಡೈರೆಕ್ಟ್ ಬೈಕ್ ಮೇಲೆ ಬಂದಮೇಲೆ ವಿಡಿಯೋ ಮಾಡಕತ್ತೀನಿ. ಲ್ಯಾಬಿ ಧಾರವಾಡಿಂದ ಈಗ ಮಾರ್ನಿಂಗ್ ಸ್ವಲ್ಪ ಲೇಟ್ ಆಯಿತು. 7 ಗಂಟೆಗೆ ಧಾರವಾಡ ಬಿಡತ್ತೀವಿ. ಫೇಲ್ ಆಲ್ಮೋಸ್ಟ್ ಐತಿ ಸ್ವಲ್ಪ. ಟು ಸಿರ್ಸಿ ಒಳಗೆ ಹೋಗ್ತೀವಿ ನಾವು. ಸಿರ್ಸಿಯಿಂದ ಅಲ್ಲಿ ಹೋಗಿ ಫೇಲ್ ಅಪ್ಪು ಲಂಚ್ ಆಗತೈತಿ. ನಾವು ಆ್ಯಕ್ಚುಲಿ ಮೊನ್ನೆನೇ ಧಾರವಾಡದಿಂದ 1 hour ರೈಡು, ಆಮೇಲೆ ಸರೌಂಡ್ 2 days ರೈಡ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಆ್ಯಸ್ ಯೂಶ್ವಲ್ ಈಗ ಆನ್ ಟೈಮ್ ಬಂದೀವಿ, ಬಟ್ 1 hour ಲೇಟ್. ಆನ್ ಟೈಮ್ ಅಂದ್ರೆ 1 hour ಲೇಟ್. ಅದು ಧಾರವಾಡ ಆ್ಯಕ್ಚುಲಿ 7 o'clock ಬಿಟ್ಟಂಗೆ ಇದು ಎಲ್ಲ. ಇನ್ನೊಂದಿಷ್ಟು ಲಗೇಜ್ ಪ್ಯಾಕಿಂಗು ಅದು ಇದೆಲ್ಲ ಹಿಡ್ಕೊಂಡೇ ಒಂದು 10 minutes ಮತ್ತೆ ಎಕ್ಸ್ಟ್ರಾ ಆಯಿತು. ಸಮಯ ಬೆಳಗ್ಗೆ 7 ಗಂಟೆ ಧಾರವಾಡ. ಸಮಯ ಬೆಳಗ್ಗೆ 7 ಗಂಟೆ ಧಾರವಾಡ. ಸಮಯ ಬೆಳಗ್ಗೆ 7 ಗಂಟೆ ಧಾರವಾಡ. ಸ್ಯಾಟರ್ಡೆ ಸನ್ರೈಸ್ ನುಗ್ಗಿಕೆರೆ ರೋಡ್ ಮೇಲಿಂದ ಹೊಂಟೇವಿ ಈಗ. ಆ್ಯಕ್ಚುಲಿ ಇನ್ನೂ 1 hour ಮೊದಲೇ ಬಿಡ್ಬೇಕಿತ್ತು ನಾವು. ಇವತ್ತು ಅಷ್ಟು ಏನು ಜಾಸ್ತಿ ಹಿಂಗೆ ಕೋಲ್ಡ್ ಚಳಿ ಹಂಗೇನಿಲ್ಲ ಇವತ್ತು. ಈಗ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಹೆಚ್ಚು ಕಡಿಮೆ ಸಿರ್ಸಿಗಿಂತ ಮೊದಲೇನ ಹೋಗುವಾಗನ ನಾವಿನ್ನು ಜಾಕೆಟ್ ತೆಗಿಬೇಕು ಅನ್ನುವಷ್ಟು ಹ್ಯೂಮಿಡಿಟಿ ಫೀಲ್ ಆಗ್ಬೋದು. 7 ಗಂಟೆ 15 ನಿಮಿಷ ಇನ್ನೂ ಬೈಪಾಸ್ ಮೇಲೆ ಇದ್ದೀವಿ. ಇದೆಲ್ಲ ರೋಡ್ ವರ್ಕ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಮೋಸ್ಟ್ಲಿ ಇನ್ನೂ 20 minutes ಆಗುತ್ತೆ. ಮೇನ್ ಈಗ 7:30 ಅಲ್ಲ, 7:30 ಆಯಿತು. ಈಗ ನಾವು ಎಕ್ಸಿಟ್ ಆದೀವಿ. ಆ್ಯಕ್ಚುಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಹೊರಗೆ ಬಂದಂಗೆ ಇದೆ. ಇದು ಮೋಸ್ಟ್ಲಿ ಇದು ಗಬ್ಬೂರು ಇರ್ಬೋದು. ಸೊ ಇಲ್ಲಿಂದ ಯಾವುದು ಲೈಕ್ ರೋಡ್ ಕನ್ಸ್ಟ್ರಕ್ಷನ್ನು ಅದು ಇದು ಏನಿಲ್ಲ. ಇದು 6 lane ಇಲ್ಲಿಂದ ಮತ್ತೆ ಏನು ಕಂಟಿನ್ಯೂ ಐತಿ. ಈಗಂತೂ ಮಸ್ತ್ ವೈಬ್ ಐತೆ. ವಾವ್, ಇನ್ನೊಂದು 10 minutes ಆಗ್ಬೋದು ಮೋಸ್ಟ್ಲಿ. ಅಷ್ಟರೊಳಗೆ ನಾವು ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟಿಗೆ ಹೋಗಿ ರೀಚ್ ಆಗ್ತೀವಿ. ಹುಬ್ಬಳ್ಳಿ ಬೈಪಾಸ್, ಹುಬ್ಬಳ್ಳಿ ಧಾರವಾಡ ಹೈವೇ, ಹುಬ್ಬಳ್ಳಿ ಬೆಂಗಳೂರು ಹೈವೇ. 400 kilometers ಬೆಂಗಳೂರು. ಬಟ್ ಅದ್ರಾಗ ಬ್ರೇಕ್ಫಾಸ್ಟ್ ಆಗ್ತೈತಿ. ನೋಡ್ರಪ್ಪ, ಪ್ಲಾಸ್ಟಿಕ್ ಮಂದಿ ಹೊಡಿ. ಅದ ಇಡ್ಲಿ. ಗಣೇಶ್ ಹೋಟೆಲ್ ಬ್ರೇಕ್ಫಾಸ್ಟ್ ಬಂದ್ವಿ, ಬಟ್ ಸಿಂಪಲ್ ಇಡ್ಲಿ ವಡ ಅಷ್ಟೇ. ಇದು ಸೇಮ್ ಧಾರವಾಡ ಕಲ್ಗಟ್ಟಿಗೆ ರೋಡ್ ಸೈಡ್ ಹೆಂಗೆ ಹುಣಸೆ ಮರ ಅದಾವಲ್ಲ, ಸೊ ಹಂಗೆ ಇದು ತಡಸ್ ಮುಂಡ್ಗೋಡ್ ರೋಡ್ಗೆ ಹುಣಸೆ ಮರ ಅದಾವ. ಒಂದು ಕಂಟಿನ್ಯೂ ಹಿಂಗೆ ಇಲ್ಲ, ಬಟ್ ಮುಂದಂತೂ ಫಾರೆಸ್ಟ್ ಕವರ್ ಆ ಕಡೆ ಈ ಕಡೆ ಸ್ವಲ್ಪ ರಿಸರ್ವ್ ಫಾರೆಸ್ಟ್ ಎಲ್ಲ ಬರ್ತೈತಿಲ್ಲ, ಸೊ ಅದು ಬೇರೆ ಟ್ರೀಸ್ ಅದಾವ. ಬಟ್ ಈಗ ಸದ್ಯಕ್ಕೆ ಇದು ಇಲ್ಲಿ ಹುಣಸೆ ಮರ. ಈಗ 8:20 ಇಲ್ಲೇ ಆಯಿತು. ಸಿರ್ಸಿ ಮೇಲಿಂದ ನಾವು 1 hour ಹೋಗ್ಬೇಕು. ಸಿರ್ಸಿಯಿಂದ ಸೀದಾ ಕುಮಟಾನೆ 135 kilometers ಇಲ್ಲಿಂದ. ಬರ್ತಾ ಎಷ್ಟು ಅಮೇಝಿಂಗ್ ಕಾಣತ್ತಲ್ಲ ಇದು. ರೋಡ್ ಸರಿ ಇನ್ನೂ ರಿಪೇರಿ ಮಾಡೇ ಇಲ್ಲ ಇದನ್ನ. ಆಲ್ಮೋಸ್ಟ್ 1 yearಯಿಂದ ಹಿಂಗೆ ಐತಿದು. ಬರ್ತಾ ಕೆಟ್ಟೈತೆ ರೋಡ್ ಇದು. ಸೊ ಮುಂಡ್ಗೋಡು ಹೋಗ್ಬೇಕಂದ್ರೆ ಇದೆ ಸದ್ಯಕ್ಕಿದೆ. ಪ್ರಾಬ್ಲಮ್ ಅಂದರೆ ಇದೆ, ಕಂಟಿನ್ಯೂಸ್ ಆಗಿ ನೀಟ್ ರೋಡ್ ಇಲ್ಲ. ಬಾಚನಕಿ ಲೇಕ್ ಭಾಳ ದೊಡ್ಡದೈತಿ ಇದು ಲೇಕ್. ಈಗ ಲೆಫ್ಟಿಗೆ ಕಾಣ್ತಿರ್ಬೋದು, ಇಲ್ಲಿ ಕಾಣಿಸ್ತೈತೆ ನೋಡ್ರಿ. ಇಲ್ಲಿಂದ ಬಾಚನಕಿ ಇದೆ, ಬಾಚನಕಿ ಲೇಕ್. ಮುಂಡಗೋಡು ಪಟ್ಟಣಕ್ಕೆ ಸ್ವಾಗತ. ಬಂದ್ವಿ ಅಂತೂ ಮುಂಡಗೋಡಿಗೆ. 9 ಗಂಟೆಗೆ ಕರೆಕ್ಟ್ 8:59ಗೆ ಮುಂಡಗೋಡು ಪಟ್ಟಣದ ಒಳಗಡೆ. ಸೊ ಇಲ್ಲಿಂದ ಇನ್ನು ನೆಕ್ಸ್ಟ್ ಸ್ಟ್ರೆಚ್ ಸಿರಿಸಿ. ಆ ರೋಡು ಹಿಂಗೆ ಐತಿ, ನೀಟ್ ಇಲ್ಲ ಇದು. ಮುಂಡಗೋಡದ ಮೇನ್ ಸರ್ಕಲ್ ಇದೆ.
ಹೆಂಗೈತೆ ನೋಡ್ರಿ ಇದು ಸಿರ್ಸಿ ರೋಡ್. ಸೊ ಈಗ ಈ ಕಡೆ ಎಲ್ಲ ಇದು ರಿಸರ್ವ್ ಫಾರೆಸ್ಟ್ ಇದೆ ಲೆಫ್ಟ್ ಆ್ಯಂಡ್ ರೈಟಿಗೆ. ಇನ್ನೂ ಸಿರ್ಸಿ ಎಷ್ಟೈತೆ ಗೊತ್ತಿಲ್ಲ, ಹಾಫ್ ವೇ ಇರ್ಬೋದು. ಸಿರ್ಸಿ 32, ಓಕೆ 32 ಕಿಲೋಮೀಟ್ರ್ ಇನ್ನೂ ಸಿರ್ಸಿ, ಅಂದರೆ 10 ಗಂಟೆಗೆ ರೀಚ್ ಆಗ್ತೀವಿ. ಓಕೆ, ಸಿರ್ಸಿ ರೋಡ್ ಹೆವಿ ಕನ್ಸ್ಟ್ರಕ್ಷನ್ ನಡೆದೈತಿಲ್ಲ. ಮೋಸ್ಟ್ಲಿ ಇನ್ನೊಂದು 15 ಕಿಲೋಮೀಟ್ರ್ ಏನೋ ಉಳಿತೇನೋ ಸಿರ್ಸಿ ರೋಡೆಲ್ಲ ಕಟ್ಬಿಟ್ಟೈತಿ. ಓಹೋ, ಕೆಂಪು ಬಣ್ಣದ ರಸ್ತೆ. ಆಲ್ಮೋಸ್ಟ್ 10:30 ಇಲ್ಲೇ ಆಗಿಬಿಡ್ತು. ಪೆಟ್ರೋಲ್ ಫುಲ್ ಮಾಡ್ಕೊಂಡು ಹೋಗ್ಬಿಡೋಣ. ಕಾಫಿ ಅಂತೂ ಇಂತೂ ಒಂದು ಕಾಫಿ ಬ್ರೇಕ್ ಆಗಿಬಿಡ್ತು. ಸಿರ್ಸಿಯಿಂದ ಸ್ವಲ್ಪ ಹೊರಗೆ ಬಂದಮೇಲೆ ಇಲ್ಲಿ ರೈಟ್ ಸೈಡ್ಗೆ ರೋಡ್ ಹೋಗ್ತಿತ್ತಲ್ಲ, ಯಾನ ರೋಡು, ಈ ಕಡೆಯಿಂದನೂ ಹೋಗ್ಬೋದು. ಯಾನ ರೋಡ್ ಈ ಕಡೆಯಿಂದ ಈ ರೂಟ್ ಅಂತೂ ಭಾರಿ ಮಸ್ತ್ ಸಿಗ್ತದೆ, ಥರ ಸಿನಿಕ್ ರೂಟ್ ಅನ್ಬೋದು. ವಿಂಟರ್ ಸ್ಟಾರ್ಟ್ ಆದಾಗಂತೂ ಭಾರಿ ಕಾಣ್ತೈತಿ ರೋಡ್, ಯಾಕಂದ್ರೆ ಸೈಡ್ಗೆಲ್ಲ ಅಷ್ಟು ಇದು ಲೈಕ್ ಥರ ಇದು ಡ್ರೈ ಆಗಿರ್ತೈತೆ ನೋಡ್ರಿ. ಸೈಡ್ ಫುಲ್ಲು ಮಸ್ತ್ ಕಾಣ್ತೈತೆ, ಒಂಥರ ಗೋಲ್ಡನ್ ಬ್ರೌನ್ ಇಫೆಕ್ಟ್. ಅಮೇಝಿಂಗ್ ಬ್ಯೂಟಿ. ಸೊ ಸಿರ್ಸಿಯಿಂದ ಹೊರಗೆ ಬಂದಿವಿ. ಸೊ ಇಲ್ಲಿ ನೋಡ್ರಿ ಸೀನ್, ವಾಟ್ ಅ ಸಿನಿಕ್ ರೂಟ್. ಆ್ಯಂಡ್ ನಮ್ಮ ಎಕ್ಸ್ಪಲ್ಸ್ ಪುಳಿ ಯೋಗರೆ. ಇಲ್ಲೆಲ್ಲ ಕಟ್ ಮಾಡ್ಯಾರ ನೋಡೋದು ಹಳ್ಳ ಕೊಳ್ಳ. ಕರ್ನಾಟಕದಲ್ಲಿ ಅಣಸಿ ಘಾಟ್ ಏನು ಬರುತ್ತಲ್ಲ, ಅದು ಫಸ್ಟ್ ಘಾಟ್. ಅದಾದಮೇಲೆ ಯಲ್ಲಾಪುರದ್ದು ಒಂದು, ಮೂರನೇದು ಇದು ಸಿರ್ಸಿ ಕುಮಟಾ ರೋಡಲ್ಲಿ ದೇವಿ ಮನೆ ಘಾಟ್. ಇದರ ನೆಕ್ಸ್ಟು ಜೋಗ ಫಾಲ್ಸ್ ಇಂದ ಹೊನ್ನಾವರ ಇದೆಲ್ಲ ಅದಿರ್ಬೋದು. ಅದಾದಮೇಲೆ ಹುಲಿಕಲ್ ಘಾಟ್, ಆಮೇಲೆ ಯಾವ್ದು ಬರುತ್ತೆ, ಹುಲಿಕಲ್ ಆದಮೇಲೆ ಆಗುಂಬೆ ಇರ್ಬೋದು, ಪೀಕ್ ಶಾರ್ಪ್ ಬೆಂಡ್ಸ್. ಅದಾದಮೇಲೆ ಇನ್ನೊಂದು ಚಾರ್ಮಾಡಿ, ಮತ್ತೊಂದು ಯಾವ್ದಾವಲ್ಲ 2-3. ಸೊ ಎಲ್ಲ ಘಾಟ್ ಸೆಕ್ಷನ್ ರೋಡಲ್ಲೂ ಕರ್ನಾಟಕ ಒಳಗೆ ನಾನು ಡ್ರೈವಿಂಗ್ ಮಾಡೀನಿ. ಸೊ ಅದ್ರಾಗ ಇದು ಮ್ಯಾಕ್ಸಿಮಮ್ ಟೈಮ್ ಸಿರ್ಸಿ ಕುಮಟಾ ನೋಡ್ರಿ. ಇಲ್ಲಿಂದ ಅಲ್ಲ, ಆಲ್ಮೋಸ್ಟ್ ಮುಂಡ್ಗೋಡದಿಂದನೂ ಎಲ್ಲ ಇವು ಅಡಿಕೆ ತೋಟ ಫಾರ್ಮಿಂಗ್ ಜಾಸ್ತಿ ಐತಿ ಸಿರ್ಸಿಯಲ್ಲಂತೂ. ಪ್ರಾಮಿನೆಂಟ್ ಟ್ರಾಫಿಕ್ ಅಂತೂ ಇಲ್ಲ ಇಲ್ಲಿ, ನೋ ಟ್ರಾಫಿಕ್. ಬೆಳಗ್ಗೆ 6:30 ಮಧ್ಯಾಹ್ನ 12:00ವರೆಗೂ 155 ಕಿಲೋಮೀಟ್ರ್ ಅಷ್ಟೇ ಬಂದೀವಿ. ಮುಂಡ್ಗೋಡು ರೋಡು, ಆಮೇಲೆ ಮುಂಡ್ಗೋಡದಿಂದ ಸಿರ್ಸಿ ರೋಡ್ ಟೋಟಲಿ ಕೆಟ್ಟ ಹೋಗೈತದ. ಸೊ ಅದಕ್ಕೆ ರೋಡ್ ಅಲ್ಲಿ ಸರಿ ಇಲ್ಲ. 2 ವೀಲರ್ಗೂ ಲೇಟ್ ಆಗ್ತೈತಿ, 1 ಅವರ್ಗಿಂತ ಜಾಸ್ತಿ, 1.5 ತಾಸು ಲೇಟ್ ಆಯಿತು. ಕಾಣಂಗಿಲ್ಲ, ಫುಲ್ ಕ್ಲೀನ್ ಅಂದ್ರೆ ಕ್ಲೀನ್ ವಾಟರ್ ಅದಾವ. ಹೌದಾ, ಆ ಕ್ಲೌಡ್ಸ್ ನೋಡು ಹೆಂಗೆ ಬರತೈತಿ. ನಿಂದ್ರಾಗಂತೂ ಇನ್ನೂ ಮಸ್ತ್ ಬರತ್ತದ. ADV ಒಳಗೆ ಹಿಂಗೆ ಬೆಂಡ್ ಆಗತ್ತವ. ಇನ್ನೆಲ್ಲರೆ ಸ್ಪೋರ್ಟ್ಸ್ ಬೈಕ್ ಇತ್ತಂದ್ರೆ ಇನ್ನೂ ಅಲ್ಟಿಮೇಟ್ ಬೆಂಡ್ ಎಂಜಾಯ್ ಮಾಡ್ಬೋದು ನೀವು, ಹೌದಲ್ಲ. ಇದು ಮೋಸ್ಟ್ಲಿ ವಿಡಿಯೋ ಒಳಗೆ ರಾಡಿ ಟೈಪ್ ಏನಾರ ಕಾಣಿಸ್ತಿರ್ಬೋದು. ಅದು ಆ್ಯಕ್ಚುಲಿ ರಾಡಿ ಅಲ್ಲ, ಅಡಿಕೆ ಸಿಪ್ಪೆ, ಅದನ್ನು ಹಾಕಿ ಮೇಲೆ ನೀರು ಹಾಕ್ಬಿಟ್ಟಾರೆ ಅದಕ್ಕೆ.
ಈ ಕುಮಟಾ ಸಿರ್ಸಿ ಕುಮಟಾ ರೋಡ್ ಒಳಗೆ ಇದೇನು ಸ್ಪಾಟ್ ಐತಲ್ಲ ಇದಕ್ಕೇನೋ ಅಂತಾರ ಹೆಸರು ಏನೋ ಗೊತ್ತಿಲ್ಲ, ಬಯೋ ಡೈವರ್ಸಿಟಿ ಅಂತಿದೆ. ಅಂದರೆ ಇಂಥದ್ದು ಲೈಕ್ ಔಷಧೀಯ ಸಸ್ಯ ಹಿಂಗೇನೋ ಅವೈಲೇಬಲ್ ಅದ ಅಂತಿಲ್ಲೇ ಇದರ ಈ ಪಾರ್ಟ್ ಒಳಗೆ. ಫುಲ್ ಡೌನಿಗೆ ಬಂದೀವಿ ಅನಿಸ್ತೈತಿ. ಆಮೇಲೆ ಇಲ್ಲಿಂದ ಮುಗೀತು, ಇನ್ನೊಂದು ಮ್ಯಾಕ್ಸಿಮಮ್ 3-4 ಕವರ್ ಆದಮೇಲೆ ಈ ಘಾಟ್ ಮುಗಿತೈತಿ ಅದು. ಫುಲ್ ಬೆಂಡ್ ಆಯಿತು. ಆಲ್ಮೋಸ್ಟ್ ಈ ಘಟ್ಟ ಪ್ರದೇಶ ಮುಗಿಯಿತು. ಕ್ಲೀನ್ ಅಂದ್ರೆ ಕ್ಲೀನ್. ಓ ಬಸ್ ಬಂತು. ಹೊಡಿ ಕ್ಲೀನ್, ಫುಲ್ ಕ್ಲೀನ್, ಕ್ರಿಸ್ಟಲ್ ಕ್ಲಿಯರ್ ವಾಟರ್. ನೈಸ್. ಇನ್ನೇನು ಆಲ್ಮೋಸ್ಟ್ 14-15 ಕಿಲೋಮೀಟ್ರ್ ಐತಿ ಕೋಸ್ಟಲ್. ಬಟ್ ಆದರೂ ಈಗ ಅಲ್ಲಿ ಎಷ್ಟು ದೂರ ಇದ್ದಾಗೂ ಅದ್ರದ್ದು ಹ್ಯೂಮಿಡಿಟಿ ಫೀಲ್ ಆಗತ್ತೈತಿ. ಬಟ್ ಇದೇ ಇನ್ನೊಂದು 10 ಕಿಲೋಮೀಟ್ರ್ ಹಿಂದಿದ್ದಾಗ ಒಂದು ಸ್ವಲ್ಪ ಮೈಲ್ಡ್ ಕೂಲ್ ಥರ ಇದು ಇತ್ತು ವೆದರ್, ಬ್ರೀಸ್. ಆಫ್ಟರ್ ಲಾಂಗ್ ಟೈಮ್ ಕುಮಟಾ ಪ್ಲೇನ್ಸ್ ಇದೇ ಕಡೆ ನನ್ನ ರೈಟ್ ಸೈಡ್ಗೆ. ನಾವೀಗ ಆಲ್ರೆಡಿ ಹೈವೇ ಬಂದ್ವಿ, ಕೋಸ್ಟಲ್ ರೋಡಿಗೆ ಬಂದ್ವಿ ನಾವು. We're on coastal highway, back to coastal highway finally. 1 ಗಂಟೆ ಎಕ್ಸಾಕ್ಟ್, 1 ಗಂಟೆಗೆ ಇನ್ನೂ 1 ನಿಮಿಷ ಐತಿ. ಅಘನಾಶಿನಿ ನದಿ. ಸೊ ಹೊನ್ನಾವರದಲ್ಲಿ ಭಟ್ರ ಮನೆ ಊಟ, ಚಪಾತಿ ಆಮೇಲೆ ರೈಸು. ನಮ್ಮ ಭಟ್ಟರ ಮನೆ ಊಟ ಅಂತ ಏನೋ ಐತಿದೆ. ಸಿಂಪಲ್ ಚಪಾತಿ, ರೈಸು, ಚಟ್ನಿ, ಉಪ್ಪಿನಕಾಯಿ, ಹಪ್ಪಳ ಅಷ್ಟೇ. ಜೊತೆಗೆ ಮಜ್ಜಿಗೆ. ಫುಲ್ ಹ್ಯೂಮಿಡಿಟಿ. ಹೆಂಗೆ ಜಿಂಗ್ ಆಗಿಬಿಟ್ಟ. ಇದೇನು ಪಲ್ಯನ ಹಿಂಗೆ, ಇದಕ್ಕೆ ಪಲ್ಯನ ಇಷ್ಟ. ಪಲ್ಯ ರೈಸ್ ಸಪ್ರೇಟ್ ಹಾಕಬೇಕಿತ್ತು. ಇದೇನು ಸ್ವೀಟ್. ಸ್ಪೂನ್ ಇದೆ. ಇದೆ ನಮ್ಮನೆ ಭಟ್ರ ಹೋಟೆಲ್, ತಾಲೂಕು ಪಂಚಾಯತ್ ಕಾರ್ಯಾಲಯ ಅಪೋಸಿಟ್. ಹಾಂ, ಆನ್ಲೈನ್ 600 ರೂಪೀಸ್ ಶೋ ಆಗತ್ತಿದ್ದೀನಿ. ನೋಡೋಣ ಎಷ್ಟು ಹೇಳ್ತಾನೆ. ಸಿಕ್ಕಾಬಟ್ಟೆ ಬಿಸಿಲು ಅಂತಲ್ಲ, ಹ್ಯೂಮಿಡಿಟಿ ಭಾಳ ಐತಿ. ಬ್ರಿಡ್ಜ್ ದಾಟಬೇಕು ಇದನ್ನು. ಅಗೇನ್ ಇದು ಕೂಡ ಸಮುದ್ರಕ್ಕೆ ಹೋಗಿ ಕೂಡೋ ಪಾಯಿಂಟ್. ಇನ್ನೂ ಸ್ವಲ್ಪ ಮುಂದಿರ್ಬೋದು, ಬಟ್ ಇದು ಹೋಗಿ ಜಸ್ಟ್ ಇಲ್ಲೇ ಮುಂದೆ ಹೋಗಿ ಕೂಡ್ತೈತೆ. ಅದು ಮಸ್ತೈತಲ್ಲ. ಈ ಕಡೆ ಎಕ್ಸಾಕ್ಟ್ ಪಾಯಿಂಟ್ ಎಲ್ಲಿ ಗೊತ್ತಿಲ್ಲ ಅದು, ಬಟ್ ಅಲ್ಲಿ ಹೋಗಿ ಜಾಯ್ನ್ ಆಗ್ತೈತಿ. ಸಮುದ್ರಕ್ಕೆ ಹೋಗಿ ಜಾಯ್ನ್ ಆಗೋದು. ಇಲ್ಲೇ ಸ್ವಲ್ಪ ಮುಂದೆ ಬಾ, ಗ್ರ್ಯಾಂಡ್ ಇನ್ ಅಂತೇಳಿ. ಹಾಂ, ಇಲ್ಲ ಟುವರ್ಡ್ಸ್ ಕುಮಟಾ. ಹಾಂ, ಸೇಮ್ ರೋಡ್. ರಿಟರ್ನ್ ಹೋಗಿಲ್ಲ. ರೆಡ್ಡು ಎಲ್ಲೋ ವೈಟ್ ಬೋರ್ಡ್ ಕಾಣುತ್ತೆ ನೋಡೊಂದು. ಓಕೆ. ಹೊನ್ನಾವರ ಹೈವೇ ಅಲ್ಲ, ಹೊನ್ನಾವರ ಕುಮಟಾ ನಡು ಇನ್ ಬಿಟ್ವೀನ್ ಒಂದು ಹೋಟೆಲ್ ಸಿಕ್ತು.
ರೂಮ್ನಾಗೆಲ್ಲ ಬ್ಯಾಗ್ ಬರುತ್ತದಂದ್ರೆ ಹಿಂಗೆ ಫುಲ್ ಇದಾಗ್ಬಿಟ್ಟಾವ. ಸಿಂಪಲ್ ರೂಮು ಬಟ್ ಓಕೆ, ನಾನ್ ಎ ಸಿ. ನಾವು ಡಿಸ್ಕೌಂಟ್ ಮಾಡಿ ಕೇಳಿದ್ದಕ್ಕೆ 1200 ಪರ್ ಡೇ ಸ್ಟೇ. ಹೈವೇ ಈ ಕಡೆನೇ ಐತೆ, ಈ ಸೈಡು. ಓಕೆ, ಆಮೇಲೆ ವಾಶ್ರೂಮ್ನು ನೀಟ್ ಆ್ಯಂಡ್ ಕ್ಲೀನ್, ವೆಸ್ಟರ್ನ್. ಹಲೋ ಹಲೋ ಹಲೋ, ರೈಡ್. ಜಸ್ಟ್ ಈಗ ಚೆಕ್-ಇನ್ ಮಾಡಿ ರೂಮಿಗೆ ಚೆಕ್-ಇನ್ ಮಾಡಿದ್ವಿ. ಇನ್ನೂ ಟೈಮ್ ಐತಿ. ಸೊ ಮೇನ್ ಪಾಯಿಂಟ್ ಅಂದ್ರೆ ಇದು ಕಾಂಡ್ಲಾ ನಡಿಗೆ ಅಂಥೇಳಿ ಒಂದು ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಇರತ್ತಲ್ಲ, ಸ್ವಲ್ಪ ಮ್ಯಾಂಗ್ರೋವ್ ಫಾರೆಸ್ಟ್ ಇಲ್ಲಿ ಐತಿ. ಸೊ ಅಲ್ಲಿ ಒಂದು ಏನೋ ವಾಕಿಂಗ್ ಬೋರ್ಡ್ ಮಾಡ್ಯಾರ ಹಿಂಗೆ. ಭಾಳ ಜನ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದವ್ರು ಎಲ್ಲ ನೋಡಿರ್ತಾರೆ ಅದನ್ನು. ಬಟ್ ನಾ ಎಲ್ಲ ಪ್ಲೇಸ್ ನೋಡಿದ್ರು ಅದೊಂದು ಮಿಸ್ ಆಗಿತ್ತು. ಕಾಸರಕೋಡು ಬೀಚ್. ಇಕೋ ಬೀಚ್ಗೆ ಅಪೋಸಿಟ್ ಇದು. ಇಲ್ಲಿ ಪಾರ್ಕಿಂಗ್ ಫೀಸ್ ಅದಾವ. 20 ಒಬ್ಬರಿಗೆ 20 ರೂಪಾಯಿ, 20 ಈಚ್. ಇಲ್ಲಿ ಏನೇನೋ ಕೊಟ್ಟಾರ ನೋಡಿಲ್ಲಿ. ಕಾಂಡ್ಲಾ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಣಿ, ಮ್ಯಾಂಗ್ರೋವ್ಸ್. ಮುಂದೆ ಹೋಗೋ ತನಕ ಬ್ಯಾಡ್ ಲೈಟ್ ಬರ್ತೈತಿ. ಇದೇನು ನದಿ ಮತ್ತು ನದಿನೇ ಇರ್ತೈತೆ ಸಮುದ್ರದ ಇದೇನು? ಹಾಂ, ಇಲ್ಲಿ ಕ್ಲಿಯರ್ ಐತೆ ನೋಡಿ. ಬಟ್ ಅದೇ ಇದು ಸಮುದ್ರ ಮತ್ತು ನದಿ ಜಾಯಿನ್ ಆಗೋ ಪಾಯಿಂಟ್ ಇದು ಆಲ್ಮೋಸ್ಟ್. ಇಲ್ಲೇ ಇದನ್ನು ಬರ್ತೈತಿಲ್ಲ, ಕಯಾಕಿಂಗ್ ಮಾಡ್ತಾರೆ. ಬಟ್ ನೈಟ್ ನೀರು ಜಾಸ್ತಿ ಆಗ್ತಾಯಿಲ್ಲ ಅಬ್ವಿಯಸ್ಲಿ. ಆಮೇಲೆ ಇಲ್ಲಿ ವೆರೈಟಿ ಸಣ್ಣ ಏಡಿ, ಅವ ಜಾಸ್ತಿ ಅಲ್ಲ ಇಲ್ಲಿ ಏಡಿ. ಮ್ಯಾಂಗ್ರೋವ್ ಫಾರೆಸ್ಟ್ ಈ ಥರ ಕೋಸ್ಟಲ್ ಎಲ್ಲಿ ಇರ್ತಾವೆ ಅಂತಲ್ಲಿ ಇರ್ತಾವೆ. ಸೊ ಒಳಗಡೆ ಹೋಗಿ ನೋಡೋಕ್ಕಾಗಿಲ್ಲ ಯೂಶ್ವಲಿ, ಯಾಕಂದರೆ ಹಿಂಗೆ ರಾಡಿ ಕೆಸರು ಇರ್ತೈತಲ್ಲ. ಆಮೇಲೆ ನೈಟ್ ಎಲ್ಲ ವಾಟರ್ ಲೆವೆಲ್ ಜಾಸ್ತಿ ಆಗ್ತಾವೆ. ಸೊ ಅದಕ್ಕೆ ಇಲ್ಲೊಂದು ಬೋರ್ಡ್ ಟೈಪ್ ಏನೋ ಮಾಡ್ಯಾರ. ಭಾಳ ವರ್ಷ ಆಯ್ತಿದ್ದು. ಹೊನ್ನಾವರದ ಈ ಮ್ಯಾಂಗ್ರೋವ್ ಫಾರೆಸ್ಟ್ 125 ಹೆಕ್ಟೇರ್ವರೆಗೂ ವೈಡ್ ಆಗಿ ಸ್ಪ್ರೆಡ್ ಆಗಿದೆ. ಶರಾವತಿ ಹಿನ್ನೀರಿನಲ್ಲಿರುವಂಥ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಕರ್ನಾಟಕದ ಒಂದು ದೊಡ್ಡ ಮ್ಯಾಂಗ್ರೋವ್ ಏರಿಯಾ ಕೂಡ ಹೌದು. ಸೈಕ್ಲೋನ್ ಮತ್ತು ಜಾಸ್ತಿ ಮಳೆ ಬಂದಾಗ ಈ ಮ್ಯಾಂಗ್ರೋವ್ ಕಾಡುಗಳು ಈ ನದಿಯ ಪಕ್ಕದಲ್ಲಿರುವಂತಹ ಮಣ್ಣನ್ನ ಸವಕಳಿ ಆಗದಂತೆ ತಡಿತವೆ. ಈ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ನೀವು ವಾಕ್ ಬೋರ್ಡ್ ಮೇಲೆ ಹೋಗ್ತಿರಲ್ಲ, ಪೂರ್ತಿ ನದಿ ಮಧ್ಯಾಹ್ನ ಇದ್ದಂಗೆ ನಿಮಗೆ ಅದೊಂದು ಫೀಲಿಂಗ್ ಬರುತ್ತೆ. ಈ ಟೋಟಲ್ ಮ್ಯಾಂಗ್ರೋವ್ ಫಾರೆಸ್ಟ್ ಏರಿಯಾ ಏನಿದೆ 1.5 ಕಿಲೋಮೀಟರ್ ನಿಮಗೆ ವಾಕಿಂಗ್ ಸಿಗುತ್ತೆ. ಆಮೇಲೆ ಸುಮ್ಮನೆ ಒಂದು ಅರ್ಧ ಗಂಟೆ ಕೂಡ ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಈವ್ನಿಂಗ್ ಟೈಮಲ್ಲಿ ನೀವೇನಾದರೂ ಹೊನ್ನಾವರ ಸೈಡ್ ಬಂದರೆ ಈ ಮ್ಯಾಂಗ್ರೋವ್ ವಾಕ್ ಅಂತೂ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಆಮೇಲೆ ನೇಚರ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋರಿಗಂತೂ ಇದು ಬೆಸ್ಟ್ ಪ್ಲೇಸ್. ಆಮೇಲೆ ಫೋಟೋ ಶೂಟ್ ಇದಕ್ಕೆಲ್ಲ ಅಂತೂ ತುಂಬಾ ಫೇಮಸ್ ಕೂಡ ಹೌದು ಇದು. ಕೆಳಗೆ ಏನದು ಇದು ಹಾಕ್ತಾರೆ, ಒಂದು ಸಿಂಪಲ್ ಜಸ್ಟ್ ಸಿಮೆಂಟ್ ರೌಂಡ್ ಇರ್ತಾವೆ ಬ್ಲಾಕ್ಸ್. ಆಮೇಲೆ ಅಂತೂ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆ ಬಂದು ನೋಡಿದೆ.
ಸೊ ಸನ್ಸೆಟ್ ಆಲ್ರೆಡಿ ಆಗೋಗಿತ್ತು ನಾವು ಬರೋ ತನಕ ಅಂದ್ರೆ. ಆ ಕಡೆ ಜಸ್ಟ್ ಇಲ್ಲಿ ಜಾಸ್ತಿ ಜನ ಕಾಣತ್ತಾರಲ್ಲ, ಅಲ್ಲಿ ಇದೆ ಇಕೋ ಬೀಚ್ ಅದೇ. ಇದೆಲ್ಲ ಕಂಟಿನ್ಯೂ ಒಂದೇ. ಬಟ್ ಆ ಕಡೆಯಿಂದ ಎಂಟ್ರಿ ಆದ್ರೆ ನೀವು ಪಾರ್ಕಿಂಗ್ ಫೀಸ್ 10 rupees, 2 wheelerಗೆ 20 rupees, 4 wheeler ಹಿಂಗೇನೋ ಇರ್ಬೋದು. ಪಾರ್ಕ್ ಒಂದು ಮಾಡ್ಯಾರ ಅಲ್ಲಿ. ಇಲ್ಲಾಂದ್ರೆ ನೀವು ಈ ಕಡೆ ಸೈಡ್ ಇನ್ನೊಂದು ರೋಡಿಂದ ಬಂದ್ರೆ ಫ್ರೀ ಒಳಗೆ ಎಂಜಾಯ್ ಮಾಡ್ಬೋದು. ಸನ್ಸೆಟ್ ಆಲ್ರೆಡಿ ಆಗೋಗಿತ್ತು ನಾವು ಬರೋ ತನಕ ಅಂದ್ರೆ. ಬಂದೆ. ಓಕೆ, ಇಷ್ಟೇ ಈಕೋ ಬೀಚ್. ಇಲ್ಲಿ ನೋಡಿ, ಇಲ್ಲೊಂದು ಇನ್ನೊಂದು ಸ್ಟೆಪ್ ಆಗೈತೆ. ಇಷ್ಟು ನೀರು ಬಂದಿರ್ತಾವನು. ವೆರಿ ಮಚ್ ಕ್ಲೋಸ್ ಟು ದಿ ಸಿ. ಬಟ್ ಒಂದ್ಸಲ ಟಚ್ಚರ್ ಮಾಡೋವನು. ನಾಳೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್. ರಾಮೇಶ್ವರಂ ಇನ್ನು ಇದೆ ಫ್ಯಾನ್ ಕೆಳಗೆ ಇಲ್ಲೇ. ಮಾರ್ನಿಂಗ್ 6:30 ಬಿಟ್ಟಿದ್ವಿ. ಈಗ 7 PM 13 hours.